ಇವತ್ತು ಈ ಇವೆಂಟ್ನಲ್ಲಿ ನಮ್ಮ ಜೊತೆ ಜರ್ನಲಿಸಮ್ ಓದ್ತಿರೋ ವಿದ್ಯಾರ್ಥಿಗಳಿದ್ದಾರೆ. ಅವರು ಯುಗಾದಿ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅಂತ ಕೇಳೋಣ ಬನ್ನಿ. ಸೊ ನಿಮಗೆ ಯುಗಾದಿ ಬಗ್ಗೆ ಏನು ಗೊತ್ತು? ನೀವು ಚಿಕ್ಕವರಿದ್ದಾಗಿಂದ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ಲೈಕ್ ಎನಿವನ್ ಹೊಸ ವರ್ಷದ ಥರ ಒಬ್ಬಟ್ಟು ಊಟ ಮನೆಯಲ್ಲಿ ಆ್ಯಂಡ್ ಆ್ಯಸ್ ನೇಚರಲ್ಲೂ ತುಂಬ ಚೇಂಜಸ್ ಕಾಣುತ್ತೆ. ಆ್ಯಂಡ್ ಈ ಥರ ಸೆಲೆಬ್ರೇಟ್ ಅದು ಒಂದು ದೊಡ್ಡ ಹಬ್ಬದ ಥರ ನಮ್ಗಳಿಗೆ ಹಿಂದೂಗಳಿಗೆ. ಸೊ ಬೇವು ಬೆಲ್ಲ ಕೊಟ್ಟು ಚೆನ್ನಾಗಿ ಹೇಳಿ ಮತ್ತು ಫ್ರಮ್ ವಿಚ್ ಸ್ಟೇಟ್? ಯಾವ ಸ್ಟೇಟಿಂದ ನೀವು? ಮಹಾರಾಷ್ಟ್ರ. ಸೊ ನಿಮ್ಮ ಫ್ರೆಂಡ್ಸ್ ನಿಮಗೆ ಯುಗಾದಿ ಬಗ್ಗೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ? ಹೊಸ ವರ್ಷದ್ದು ಸೆಲಿಬ್ರೇಷನು, ಬೇವು ಬೆಲ್ಲ ಮನೆ ಹೋಗ್ಬಿಟ್ಟು ಕೊಡ್ತೀವಿ. ಸಿಹಿ ಸಿಹಿ ಹಂಚಬೇಕು ಮತ್ತು ಬೇವು ಬೆಲ್ಲ ಹಂಚಿ ಯಾವಾಗಲೂ ಖುಷಿಯಾಗಿರ್ಬೇಕು. ನಾನು ಸೌತಿಗೆ ಬಂದಿದ್ದೀನಿ, ನಾರ್ತಿಂದ. ನಾನು ರಾಜಸ್ಥಾನಿಂದ. ಫ್ರೆಂಡ್ಸ್ ತುಂಬ ಹೇಳ್ತಾರೆ ಒಂದು ಹೊಸ ವರ್ಷ ಯುಗಾದಿಯಲ್ಲಿ ಅದು ಮಿಲ್ಕ್ ಎಲ್ಲ ಅದು ಸ್ಪಾಟಲ್ಲಿ ಇದು ಮಾಡ್ತಾರೆ. ಬೇವು ಬೆಲ್ಲ ಮತ್ತು ಅದೆಲ್ಲ ನಮ್ಮ ಕಾಲೇಜಲ್ಲೂ ಸೆಲೆಬ್ರೇಟ್ ಮಾಡ್ತಾರೆ ಯುಗಾದಿ ತುಂಬ ಗ್ರ್ಯಾಂಡಾಗಿ. ಚೆನ್ನಾಗಿರುತ್ತೆ ಒಂದು ಟೈಪ್. ಇಲ್ಲೂ ಬಂದಾದ್ಮೇಲೆ ಹೊಸ ಎಕ್ಸ್ಪೀರಿಯನ್ಸ್ ಬೇವು ಬೆಲ್ಲ ಹಚ್ಚೋದು ಮೇನ್, ಲೈಕ್ ಕಹಿ ಸಿಹಿ ಎರಡು ಸಂಭಾಗಿರ್ಲಿ ಅನ್ನೋದು ಒಂದು ಥೀಮ್ ಹಂಚೋದು. ಓಕೆ, ಸೊ ನಿಮ್ಮ ಪ್ರಕಾರ ಹಬ್ಬ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಪಿ ಯುಗಾದಿ ಅಂತ ವಿಶಸ್ ಹಾಕೋದಾ, ಇಲ್ಲ ಅದ್ರ ಹಿಂದೆ ಇರೋ ಸಿಗ್ನಿಫಿಕೆನ್ಸ್ನ ನೀವು ಜನರಿಗೆ ಯಾವ ಥರ ಮುಟ್ಟಿಸ್ತೀರಾ? ಲೈಕ್ ಯು ಆರ್ ಆಲ್ ಫ್ರಮ್ ಜನರೇಷನ್ ಜೆನ್ಜಿ ಅವ್ರು ನೀವು. ಸೊ ಹೌ ಡು ಯು ಸೆಲೆಬ್ರೇಟ್ ದಿಸ್ ಫೆಸ್ಟಿವಲ್? ವಿತ್ ಫ್ಯಾಮ್ಲಿ ಎಲ್ಲ ಗೆಟ್ ಟುಗೆದರ್ ಮಾಡಿ ಹಬ್ಬದೂಟ ಮಾಡಿ ಎಲ್ಲರೂ ತಿಂದು ಫ್ರೆಂಡ್ಸ್ಗೆಲ್ಲ ಬೇವು ಬೆಲ್ಲ ಹಂಚ್ಕೊಂಡು ಅದರದ್ದು ಎಲ್ಲ ಡಿಸ್ಕಷನ್ ಮಾಡೋದು. ಫ್ಯಾಮ್ಲಿಯಲ್ಲಿ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅದರಿಂದ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ ಏನಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.